ಸೊ ಇದಿಷ್ಟು ಇವಿದು ನಾವೀಗ ಮೇಯ್ನಾಗಿ ಕ್ವಶನ್ ಕೇಳ್ತಾ ಹೋಗೋಣ ನಮ್ಮ ಅಕ್ಷಯ್ ಸರ್ ಅವ್ರಿಗೆ. ಅವರು ನಮಗೆ ಎಲ್ಲ ಆನ್ಸರ್ ಮಾಡ್ತಾ ಹೋಗ್ತಾರೆ ಏನೇ ಡೌಟ್ಸ್ ಇತ್ತು ಅಂದ್ರೂ. ಸೊ ಹಾಗಿದ್ರೆ ಈಗ ಅವ್ರನ್ನ ಕರೆಯೋಣ. ಇವರೇ ಅಕ್ಷಯ್ ಅಂತ, ಟಾಟಾ ಕೀ ಮೋಟರ್ಸಲ್ಲಿ ಇಲ್ಲೇ ಬಿಳೆಕಳ್ಳಿ ಬನ್ನೇರುಘಟ್ಟ ರೋಡಲ್ಲಿ ಇರ್ತಾರೆ. ನಿಮ್ಗೇನಾದರೂ ಟಾಟಾ ಇ ವಿ ಕಾರ್ಸ್, ನೆಕ್ಸಾನ್ ಕೂಡ ನೀವೇ ನೋಡ್ಕೊಳ್ಳೋದಲ್ಲ, ನೆಕ್ಸಾನ್ ಆ್ಯಂಡ್ ಟಿಗೋರ್. ಸೊ ಕಂಪ್ಲೀಟ್ ಇ ವಿ ನೀವೇ ಮೇಂಟೈನ್ ಮಾಡಿ. ಇನ್ ಕೇಸ್ ನೀವೇನಾದರೂ ಟೆಸ್ಟ್ ಡ್ರೈವ್ ಬೇಕು ಅಥವಾ ಬುಕ್ ಮಾಡಬೇಕು, ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಇಲ್ಲಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಕ್ಷಯ್ ಅಂತ. ಸೊ ಹಿ ವಿಲ್ ಬಿ ಅವೈಲೇಬಲ್ ಎನಿ ಟೈಮ್. ಸರ್, ಟೆಸ್ಟ್ ಡ್ರೈವ್ಸ್ಗೆ ಯಾವಾಗ ಸಿಗುತ್ತೆ ಸರ್ ಯೂಶ್ವಲಿ? ಟೆಸ್ಟ್ ಡ್ರೈವ್ಸ್ಗೆ ಬಂದು ಕಸ್ಟಮರ್ಗೆ ಡೀಟೇಲ್ಸ್ ಶೇರ್ ಮಾಡಿದ್ಮೇಲೆ ಅವರೊಂದು ಅಪಾಯಿಂಟ್ಮೆಂಟ್ ಕೊಡಬೇಕು, ಇಲ್ಲ ಪ್ರೇಯರ್ ಟು 1 or 2 hours ಅವ್ರು ಬಿಫೋರ್ ಡೇ ಇನ್ಫಾರ್ಮ್ ಮಾಡಿದ್ರು ನಾವು ಟೆಸ್ಟ್ ಡ್ರೈವ್ಗೆ ಅರೇಂಜ್ ಮಾಡಿಕೊಡ್ತೀವಿ. ಹಾಗಿದ್ರೆ ನಮ್ಮದು ಫಸ್ಟು ಏನೇನು ಡೌಟ್ಸ್ ಇದೆ, ಬೇಸಿಕಲಿ ಕಸ್ಟಮರ್ ಒಬ್ಬರು ಯಾರು ಬಂದರೆ ಇ ವಿ ತೊಗೋಬೇಕು ಅಂದರೆ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೆ, ಏನೇನು ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಾವೀಗ ಕೇಳ್ತಾ ಹೋಗೋಣ. ಸರ್, ಮೇಯ್ನಾಗಿ ಫಸ್ಟ್ ಇ ವಿ ತೊಗೋಬೇಕು ಅಂತಂದರೆ ಜನಗಳಿಗೆ ಫಸ್ಟ್ ಡೌಟ್ ಇರೋದು ರೇಂಜ್ ಎಷ್ಟು ಬರುತ್ತೆ. ಫಸ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೂ ಟಾಪ್ ರೇಂಜ್ ಏನು ಬರುತ್ತೆ, ಕಂಪ್ನಿ ಕ್ಲೇಮ್ ಮಾಡೋ ರೇಂಜ್ ಬಂದು 306 kilometers ಅಂತ. ಬಟ್ ರಿಯಲಿ ಅಷ್ಟು ಬರ್ತಾ ಇದೆಯಾ ಅಥವಾ ಕಸ್ಟಮರ್ ಫೀಡ್ಬ್ಯಾಕ್ ಏನಿದೆ? ಮತ್ತು ವರ್ಸ್ಟ್ ಆದರೆ ಅಂದರೆ ತೀರಾ ಆಕ್ಸಿಲರೇಷನ್ ಎಲ್ಲ ಹಾರ್ಡಾಗಿ ಯೂಸ್ ಮಾಡೋದು, ಆ ಥರದ್ದು ಏನಾದರೂ ಮೇಂಟೈನ್ ಮಾಡೋರು ಇದ್ದರೆ, ಆ ಥರ ಡ್ರೈವರ್ ಇದ್ದರೆ ಅವ್ರಿಗೆ ಎಷ್ಟು ಬರ್ಬೋದು, ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಯೂಶ್ವಲಿ ಬಂದು ಕಂಪ್ನಿ ಕ್ಲೈಮ್ ರೇಂಜ್ 306 kilometers ಇದೆ. ಸೊ ಆ್ಯಸ್ ಪರ್ ಕಸ್ಟಮರ್ ರಿವ್ಯೂಸ್ ನಮಗೆ 220 to 250 kilometers ಬರುತ್ತೆ. ಓಕೆ. ಸೊ ಅಟ್ ದ ವರ್ಸ್ಟ್ ಕಂಡೀಷನ್ಸ್ ಕೂಡ 200 kilometers ಅಂತೂ ಬಂದೇ ಬರುತ್ತೆ ವೆಹಿಕಲು. ಸೊ ಮೇಯ್ನ್ ಥಿಂಗ್ ಇ ವಿ ವೆಹಿಕಲ್ಸಲ್ಲಿ ಆಕ್ಸಲ್ರೇಷನ್. ಸೊ ಕಾನ್ಸ್ಟೆಂಟ್ ಆಕ್ಸಲ್ರೇಷನ್ ಮೇಂಟೈನ್ ಮಾಡಿದ್ರೆ ಒಳ್ಳೆ ರೇಂಜ್ ಬರುತ್ತೆ. ಸೊ ಸಡನ್ ಆಕ್ಸಲ್ರೇಷನ್ನು, ಸಡನ್ ಬ್ರೇಕಿಂಗ್ ಮಾಡಿದಾಗ ರೇಂಜ್ ಡ್ರಾಪ್ ಆಗುತ್ತೆ. ಟಾಪ್ ಸ್ಪೀಡ್ ಬಂದು ವೆಹಿಕಲ್ದು 120 ರೀಚಾಗಿ ಕಟ್ ಆಫ್ ಆಗುತ್ತೆ. ಅಂದರೆ ಅಲ್ಲೇ ಕಟ್ ಆಫ್ ಆಗಿದೆ. ವೆಹಿಕಲ್ ಸ್ಪೀಡ್ ಆಟೋಮೆಟಿಕ್ಕಾಗಿ 120 ರೀಚ್ ಆಗ್ತಾ ಇದ್ದಂಗೆ ಕಟ್ ಆಫ್ ಆಗುತ್ತೆ ಸ್ಪೀಡು. ಸೊ ಯೂಶ್ವಲಿ ಇ ವಿ ವೆಹಿಕಲ್ಸಲ್ಲಿ ಬಂದು 2 ಥರ ಚಾರ್ಜಿಂಗ್ಸ್ ಬರುತ್ತೆ. ಒಂದು ಸ್ಲೋ ಚಾರ್ಜಿಂಗ್ ಅಂದರೆ ಬಂದು ನಮ್ಮ ಮನೇಲಿ ಮಾಡೋ ಅಂಥದ್ದು. ಸೊ ಒನ್ಸ್ ವೆಹಿಕಲ್ ಎಲ್ಲ ತೊಗೊಂಡಾದ್ಮೇಲೆ ಟಾಟಾ ಪವರ್ಸಿಂದ ಅಫಿಷಿಯಲ್ಸ್ ಬಂದು ಸರ್ವೆ ಮಾಡಿ ಮನೇಲಿ ಚಾರ್ಜಿಂಗ್ ಬಾಕ್ಸು ಮತ್ತು ಚಾರ್ಜಿಂಗ್ ಸೆಟಪ್ ಮಾಡೋಗ್ತಾರೆ. ಸೊ ಅದು ಸ್ಲೋ ಚಾರ್ಜಿಂಗ್ ಅಂತೀವಿ. ಸೊ ಸ್ಲೋ ಚಾರ್ಜಿಂಗ್ಗೆ ಯೂಶ್ವಲಿ 8 to 8.5 hours ಆಗುತ್ತೆ. ಸೊ ಅದು ಒಂದು ಸ್ಲೋ ಚಾರ್ಜಿಂಗ್ ಕಾಸ್ಟ್ ಬಂದು 180 rupees ಬೀಳುತ್ತೆ. ಸೊ ಒಂದು ಯೂನಿಟ್ ಕಂಪೇರ್ ಮಾಡಿದ್ರೆ, ಸೊ ಒಂದು ಯೂನಿಟ್ಗೆ ವೇರೀಸ್ ಫ್ರಮ್ 3 to 8 rupees. ಸೊ ಅದ್ರ ಪ್ರಕಾರ ಒಂದು ಫುಲ್ ಚಾರ್ಜ್ಗೆ 26 ಯೂನಿಟ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಅದರಲ್ಲಿ 180 ರೂಪಾಯಿ ಬೀಳುತ್ತೆ ಒಂದು ಫುಲ್ ಚಾರ್ಜ್ಗೆ. ಸೊ ಅದರಲ್ಲಿ 220 to 250 kilometer ಓಡಾಡ್ಬೋದು. ಸೊ ಸೇಮ್ ಅದೇ ಥರ ಇನ್ನೊಂದು ಬರುತ್ತೆ ಫಾಸ್ಟ್ ಚಾರ್ಜಿಂಗು. ಸೊ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಬಂದು ಚಾರ್ಜಿಂಗ್ ಸ್ಟೇಷನ್ಸಲ್ಲಿ. ಸೊ ಅಲ್ಲಿ ನಮಗೆ 45 to 60 minutes ಕಂಪ್ಲೀಟ್ ಚಾರ್ಜ್ ಆಗುತ್ತೆ ವೆಹಿಕಲ್ಲು. ಸೊ ದ ರೇಂಜ್ ಎಲ್ಲ ಸೇಮ್ ಇರುತ್ತೆ. ಬಟ್ ಏನಂದರೆ ಚಾರ್ಜಿಂಗ್ ಟೈಮ್ ಬೇಗ ಆಗುತ್ತೆ, ಯಾಕಂದರೆ ಮನೆಯದಕ್ಕೂ ಫಾಸ್ಟ್ ಚಾರ್ಜಿಂಗು ಪವರ್ ಸಪ್ಲೈ ವೇರಿ ಆಗುತ್ತೆ. ಮನೇಲಿ ಬಂದು 3.3 kilowatts ಬರುತ್ತೆ ಪವರ್ ಸಪ್ಲೈ, ಆ್ಯಂಡ್ ಫಾಸ್ಟ್ ಚಾರ್ಜಿಂಗಲ್ಲಿ ಬಂದು 25 kilowatts ಬರುತ್ತೆ. ಆದ್ದರಿಂದ ಈ ಡಿಫ್ರೆನ್ಸ್ ಇದೆ ಸ್ಲೋ ಚಾರ್ಜಿಂಗ್ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ಗೆ. ಕಸ್ಟಮರ್, ನಾನು ಈ ಕಾರ್ನ ಬೈ ಮಾಡಿರ್ತೀನಿ ಅಂದ್ಕೊಳ್ಳಿ ಬ್ಯಾಂಗ್ಳೂರಲ್ಲಿ. ಸೊ ಇನ್ ಕೇಸ್ ನನಗೆ ಯಾವಾಗಲೂ 300 kilometers ಜಾಸ್ತಿನೇ ಹೋಗಬೇಕಾಗಿರುತ್ತೆ, ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಮಗೆ ಎಲ್ಲೆಲ್ಲಿ ಇಮಿಡಿಯೇಟಾಗಿ ಫ್ರೀಕ್ವೆಂಟಾಗಿ ಚಾರ್ಜ್ ಮಾಡ್ಕೊಳ್ಬೋದು? ಸದ್ಯಕ್ಕೆ ಆ ಥರ ಚಾರ್ಜಿಂಗ್ ಸ್ಟೇಷನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲಿ ಇಂಪ್ರೂವ್ ಆಗಿದೆ ಅಂತ ನಮಗೆ ತಿಳಿಸ್ಕೊಡಿ. ನಮಗೆ ಯೂಶ್ವಲಿ ಸಿಟೀಸಲ್ಲಿ ಬಂದು 4 to 5 kilometer ರೇಡಿಯಸಲ್ಲಿ ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಸೊ ಓವರಾಲ್ ಬೆಂಗಳೂರು 75 to 80 ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಆ್ಯಂಡ್ ಹೈವೇಸ್ಗೆ ಹೋಗ್ತೀವಿ ಅಂದರೆ ಪ್ರತಿ 150 kilometer ರೇಡಿಯಸಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ವಿಚ್ ಇಸ್ ಫ್ರಮ್ ಟಾಟಾ? ಹಾಂ, ಟಾಟಾ, ಜಿಯಾನ್ ಎಲ್ಲ ಕಂಪ್ನೀಸ್ದು ಇದೆ. ಬ್ಯಾಟ್ರಿಗೆ ಬಂದು 8 years, ಬ್ಯಾಟ್ರಿ ಆ್ಯಂಡ್ ಮೋಟಾರ್ ಎರಡಕ್ಕೂ 8 ವರ್ಷ ವಾರಂಟಿ ಬರುತ್ತೆ, ಇಲ್ಲ 1,60,000 kilometers. ಸೊ ವಿಚ್ ಎವರ್ ಇಸ್ ಅರ್ಲಿಯರ್. ಸೊ ಅಷ್ಟು ವಾರಂಟಿ ಬರುತ್ತೆ. ಆ್ಯಂಡ್ ವೆಹಿಕಲ್ ವಾರಂಟಿ ಬಂದು 3 years or 1,25,000 kilometers ಇರುತ್ತೆ. ಆ್ಯಂಡ್ ಈ ಡ್ಯೂರೇಷನಲ್ಲಿ ಬ್ಯಾಟ್ರಿ ಅಥವಾ ಮೋಟಾರ್ ಏನೇ ಇಶ್ಯೂಸ್ ಆದರೂ ವಾರಂಟಿ ಅಂಡರ್ ಕ್ಲೈಮ್ ಆಗುತ್ತೆ. ಓಕೆ. ಸೊ ಸಪೋಸ್ ಇನ್ ಕೇಸ್ ಏನಾದರೂ ಆಫ್ಟರ್ 8 years ಏನಾದರೂ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಬ್ಯಾಟ್ರಿ ಲೋ ಆಗಿತ್ತು, ಅಂಥ ಟೈಮಲ್ಲಿ ಯಾವ ಥರ ನಮಗೆ ಎಷ್ಟು ಅಮೌಂಟ್ ಬರುತ್ತೆ? ಸೊ ಈ ಬ್ಯಾಟ್ರೀಸ್ ಬಂದು ಯೂಶ್ವಲಿ 12 modules ಇರುತ್ತೆ. ಸೊ ಇನ್ ದಿಸ್ ಲಿಥಿಯಂ ಅಯಾನ್ ಬ್ಯಾಟ್ರಿ 12 modules ಬರುತ್ತೆ. ಸೊ ಆ ಥರ ಏನಾದರೂ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾಯಿದೆ, ಇಲ್ಲ ನನಗೆ ಮುಂಚೆ ಥರ ರೇಂಜ್ ಬರ್ತಾ ಇಲ್ಲ ಅಂದಾಗ, ಸೊ ಸರ್ವಿಸಲ್ಲಿ ಬಿಟ್ಟಾಗ ಟೆಕ್ನಿಷಿಯನ್ಸು ಚೆಕ್ ಮಾಡ್ತಾರೆ ಬ್ಯಾಟ್ರಿ ಕಂಡೀಷನ್ನ. ಸೊ ಈ 12 ಮಾಡ್ಯೂಲ್ಸಲ್ಲಿ ಯಾವುದು ಪರ್ಟಿಕ್ಯುಲರ್ ಮಾಡ್ಯೂಲ್ ಜಾಸ್ತಿ ಡಿಸ್ಚಾರ್ಜ್ ಆಗ್ತಾ ಇದೆಯೋ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ಮಾತ್ರ ರೀಪ್ಲೇಸ್ ಮಾಡ್ತಾರೆ, ಇಲ್ಲ ರಿಪೇರ್ ಮಾಡಿಕೊಡ್ತಾರೆ. ಓಕೆ.
ಸೊ ಅಪ್ರಾಕ್ಸಿಮೇಟ್ ಕಾಸ್ಟ್ ಏನು ಬರ್ಬೋದು ಇನ್ ಕೇಸ್ ರಿಪ್ಲೇಸ್ ಮಾಡಬೇಕು? ಸೊ ಇಲ್ಲಿವರೆಗೂ ಆ ಥರ ಕೇಸಸ್ ಯಾವುದೂ ಬಂದಿಲ್ಲ. ಸೊ ಹಾಗಾಗಿ ಟಾಟಾದಿಂದ ಕೂಡ ನಮಗೇನು ಕಾಸ್ಟ್ ಇನ್ಫಾರ್ಮೇಷನ್ ಏನು ಹೇಳಿಲ್ಲ. ಓವರಾಲ್ ಆಗಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಎಷ್ಟು ಬರ್ತಾರೆ ಸರ್? ಆ್ಯನ್ಯುವಲ್ ಮೇಂಟೆನೆನ್ಸ್ ಬಂದು 2,500 to 3,000 ಬೀಳುತ್ತೆ ಅಷ್ಟೇ. ಸೊ 15,000 ಕಿಲೋಮೀಟರ್ಸ್ ಆರ್ 1 year. ಸೊ ಈ ಟೈಮ್ ಲೈನ್ ಗ್ಯಾಪಲ್ಲಿ ಸರ್ವಿಸಿಗೆ ಬಿಡಬೇಕು. ಸೊ ಆವಾಗ ನಮಗೆ 2,500 to 3,000 ಬೀಳೋದು ಅಷ್ಟೇ ಆ್ಯನ್ಯುವಲ್ ಮೇಂಟೆನೆನ್ಸ್. ಸೊ ಈ ಮಾಡೆಲ್ ಬಂದು ಬೇಸಿಕಲಿ ಟಿಗೋರ್ ಅಂತೀವಿ. ಸೊ ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ, XE, XM, XZ+ ಅಂತ. ಸೊ ಇನ್ನೊಂದು ಅಡಿಷ್ನಲ್ ಆಗುತ್ತೆ XZ+ ಡ್ಯುಯಲ್ ಟೋನ್ ಅಂತ, DT ಅಂತ. ಸೊ ಅದೇನಿಲ್ಲ, ರೂಫ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಆಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನು ಫೀಚರ್ಸ್ ಇರುತ್ತೆ XZ+ಗೆ ಅದೆಲ್ಲ ಹಾಗೆ ಇರುತ್ತೆ. XE ಬಂದು ಬೇಸಿಕ್ ವೇರಿಯಂಟು, XM ಬಂದು ಮಿಡ್ ವೇರಿಯಂಟು. ಸೊ ಇವಾಗ ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಬಂದು ಟಾಪ್ ವೇರಿಯಂಟ್ XZ+ ಅಂತೀವಿ. ಸೊ ಇದಕ್ಕೆ ಆಟೋ ಹೆಡ್ಲ್ಯಾಂಪ್ಸ್ ಬರುತ್ತೆ, ಆಟೋ ಹೆಡ್ಲ್ಯಾಂಪ್ಸು, ಆಮೇಲೆ ಫಾಗ್ ಲ್ಯಾಂಪ್ಸ್ ಬರುತ್ತೆ, LED ಬರುತ್ತೆ, LED DRLs ಬರುತ್ತೆ, ಆಟೋ ವಿಂಡ್ಶೀಲ್ಡ್ ವೈಪರ್ಸು. ಸೊ ಇವಾಗ ಮಳೆ ನೀರು ಬಿದ್ದ ತಕ್ಷಣ ಆಟೋಮೆಟಿಕ್ಕಾಗಿ ಸೆನ್ಸ್ ಆಗಿ ವೈಪ್ ಆಗುತ್ತೆ. ಮತ್ತು ORVMs ಮೇಲೇ ಸೈಡ್ ಇಂಡಿಕೇಟರ್ಸ್ ಇರುತ್ತೆ. ಮತ್ತು ಈ ವೇರಿಯಂಟ್ಗೆ ಮಾತ್ರ ಎಸ್ಪೆಷಲಿ ಹೈಪರ್ ಸ್ಟೈಲಿಸ್ಟ್ ವೀಲ್ಸ್ ಅಂತೀವಿ ಇದನ್ನು. ಸೊ ನೋಡೋಕೆ ಅಲಾಯ್ ವೀಲ್ಸ್ ಥರನೇ ಇರುತ್ತೆ, ಬಟ್ ಇದನ್ನು ಹೈಪರ್ ಸ್ಟೈಲಿಸ್ಟ್ ವೀಲ್ಸ್ ಅಂತೀವಿ. ಮತ್ತು 14 inch ಟೈರ್ಸ್ ಬರುತ್ತೆ. ಇಂಟೀರಿಯರ್ಸ್ಗೆ ಹೋದಾಗ ನಾರ್ಮಲ್ ಫ್ಯಾಬ್ರಿಕೇಟೆಡ್ ಸೀಟ್ಸ್ ಬರುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs ಇರುತ್ತೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMಸು, ಆಲ್ 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಕಲರ್ TFT ಕ್ಲಸ್ಟರ್ಸ್ ಬರುತ್ತೆ, ಟಿಲ್ಟ್ ಸ್ಟೇರಿಂಗ್ ಆಪ್ಷನ್ ಇದೆ. ಸೊ ಇದರಲ್ಲಿ ಬಂದು ನಾವೇನು 75% ಅಂತ ನೋಡ್ತಾ ಇದ್ದೀವಿ, ಅದು ಬಂದು ಬ್ಯಾಟ್ರಿ ಪರ್ಸೆಂಟೇಜು. ಸೊ 162 ಕಿಲೋಮೀಟರ್ಸ್ ಅಂತ ಏನು ನೋಡ್ತಾ ಇದ್ದೀವಿ, ಅದು ಬಂದು ರೇಂಜು. ಆಮೇಲೆ ನ್ಯೂಟ್ರಲ್ಲು ಕ್ಲಸ್ಟರಲ್ಲೇ ನಮಗೆ ನ್ಯೂಟ್ರಲ್ ಮೋಡು, ಡ್ರೈವ್ ಮೋಡು, ಸ್ಪೋರ್ಟ್ಸ್ ಮೋಡು, ರಿವರ್ಸ್ ಇದೆಲ್ಲ ಗೊತ್ತಾಗುತ್ತೆ. ಪಾರ್ಕಿಂಗ್ ಬ್ರೇಕ್ ಹಾಕಿದ್ದೀವ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತು ವೆಹಿಕಲ್ ಮೂವ್ ಮಾಡೋಕ್ಕೆ ಮುಂಚೆ ಪಾರ್ಕಿಂಗ್ ಬ್ರೇಕ್ ಪಕ್ಕ ಏನು ನಾವು ಒಂದು ಚಿಕ್ಕ ಸಿಂಬಲ್ ನೋಡ್ತಾ ಇದ್ದೀವಿ, ಅದು ಬಂದು ಬ್ರೇಕ್ ಪೆಡಲ್ ಪ್ರೆಸ್ ಮಾಡಬೇಕು ಅಂತ. ಸೊ ನಾವು ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿಲ್ಲ ಅಂದರೆ ಡ್ರೈವ್ಗಾಗಲಿ ನ್ಯೂಟ್ರಲ್ಗಾಗಲಿ ನ್ಯೂಟ್ರಲ್ಗೆ ಬರುತ್ತೆ, ಬಟ್ ರಿವರ್ಸ್ಗಾಗಲಿ ಡ್ರೈವ್ಗಾಗಲಿ ಬರಲ್ಲ ಗಾಡಿ. ಸೊ ಕಂಪ್ಲೀಟ್ ಬ್ರೇಕ್ ಅಪ್ಲೈ ಮಾಡಿನೇ ನಾವು ಡ್ರೈವ್ಗಾದರೂ ಹಾಕಬೇಕು, ಇಲ್ಲ ರಿವರ್ಸ್ಗಾದರೂ ಹಾಕಬೇಕು. ಆ್ಯಂಡ್ ಆನ್ ದ ಗೋ ವೆಹಿಕಲ್ ರನ್ ಮಾಡಬೇಕಾದ್ರೇ ಡ್ರೈವ್ ಟು ಸ್ಪೋರ್ಟ್ಸ್ ಮೋಡ್ ಚೇಂಜ್ ಮಾಡ್ಬೋದು. ಓಕೆ. ಸೊ ಸ್ಪೋರ್ಟ್ಸ್ ಮೋಡಲ್ಲಾದ್ರೆ ನಮಗೆ ಏನು ರೇಂಜ್ ಬರ್ಬೋದು? ಸೊ ನೀವು ಬರೀ ಸ್ಪೋರ್ಟ್ಸ್ ಮೋಡಲ್ಲಿ ಓಡಿಸ್ತೀರಾ ಅಂದರೂ ಕೂಡ ನಿಮ್ಗೆ 200 ಕಿಲೋಮೀಟರ್ ಬಂದೇ ಬರುತ್ತೆ. ಸೊ ಮಿನಿಮಮ್ 200 ಮೋಸ ಇಲ್ಲ. ಹಾಂ, 200 ಬರುತ್ತೆ. 200 ಬಂದೇ ಬರುತ್ತೆ. ನಾರ್ಮಲ್ ಮೋಡ್ ಅಂದರೆ ಅದು ಎಕನಾಮಿ ಅಥವಾ ಸಿಟಿ ಅದೊಂದೇ. ನಾರ್ಮಲ್ ಅಂದರೆ ಡ್ರೈವ್ ಮೋಡ್ ಒಂದೇ ಇರೋದು. ಸೊ 2 ಮೋಡ್ಸ್ ಬರೋದು ಇದರಲ್ಲಿ, ಡ್ರೈವ್ ಆ್ಯಂಡ್ ಸ್ಪೋರ್ಟ್ಸು. ಸೊ ಸ್ಪೋರ್ಟ್ಸ್ ಇಸ್ ಬೇಸಿಕಲಿ ಲೈಕ್ ಎಲ್ಲಾದರೂ ಫುಲ್ ಸಾಕಾಗ್ತಾ ಇಲ್ಲ ಅಂದಾಗ ಓವರ್ಟೇಕ್ ಮಾಡೋಕ್ಕೆ ಅಥವಾ ಸ್ವಲ್ಪ ಅಪ್ಹಿಲ್ ಸ್ಟೇಷನ್ಸಲ್ಲಿ ಕ್ಲೈಮ್ ಮಾಡೋಕ್ಕೆ ಈಸಿಯಾಗಿ. ಯೂಶಲಿ ನಾರ್ಮಲ್ ಆಗು ಹತ್ತುತ್ತೆ, ತುಂಬ ಪವರ್ ಇದೆ. ಸ್ಪೋರ್ಟ್ಸ್ ಮೋಡ್ ಹಾಕಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪಿಕಪ್ ಸಿಕ್ದಂಗೆ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, 6 inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ ಆಡಿಯೋ ಮೌಂಟೆಡ್ ಸ್ಟೀರಿಂಗ್ ಕಂಟ್ರೋಲ್ಸ್ ಫ್ರಮ್ ಹರ್ಮಾನ್ ಸಿಸ್ಟಮ್ಸ್. ಮತ್ತು 4 ಸ್ಪೀಕರ್ಸು, 2 ಟ್ವಿಟರ್ಸು, ಮತ್ತು ಆಟೋ ಕ್ಲೈಮೇಟ್ ಕಂಟ್ರೋಲ್ಸ್ ಬರುತ್ತೆ. ಸ್ಪೆಸಿಫಿಕಲಿ ಹೈಟ್ ಪ್ರಾಬ್ಲಮ್ ಇರೋರಿಗೆ ಸೊ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ 6 way ಸೀಟ್ ಹೈಟ್ ಅಡ್ಜಸ್ಟ್ ಬರುತ್ತೆ. ಅಪ್ ಆ್ಯಂಡ್ ಡೌನು, ರಿಕ್ಲೈನಿಂಗು, ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಹೈಟ್ ಪ್ರಾಬ್ಲಮ್ ಇದ್ದವ್ರಿಗೆ ಸೊ ದೇ ಕ್ಯಾನ್ ಕಂಪ್ಲೀಟ್ಲಿ ಅಡ್ಜಸ್ಟ್ ದ ಹೈಟ್ ಅಪ್ ಟು ದೇರ್ ವಿಷನ್. ಮತ್ತು ಸ್ಟೇರಿಂಗ್ ಬಂದು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಟೆಲಿಸ್ಕೋಪಿಕ್ ಬರಲ್ಲ, ಟಿಲ್ಟ್ ಮಾತ್ರ. ಮತ್ತು ಆಟೋ ಹೆಡ್ಲ್ಯಾಂಪ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ಬರುತ್ತೆ. ಸೊ ಬೂಟ್ ಬಂದು ಹೈಡ್ರಾಲಿಕಲಿ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದು ಬಂದು ರೆಗ್ಯುಲರ್ ಚಾರ್ಜರ್, ಸ್ಲೋ ಚಾರ್ಜಿಂಗ್ ಯೂನಿಟ್ ಇದು. ಸೊ ದಿಸ್ ಇಸ್ ದ ಚಾರ್ಜಿಂಗ್ ಬಾಕ್ಸ್. ಸೊ ಇದನ್ನು ಮನೇಲಿ ಫಿಕ್ಸ್ ಮಾಡಿಕೊಡ್ತೀವಿ. ಸೊ ಈ ಚಾರ್ಜಿಂಗ್ ಬಾಕ್ಸಿಂದ ನೀವು ಡೈರೆಕ್ಟಾಗಿ ವೆಹಿಕಲ್ ಚಾರ್ಜಿಂಗ್ ಹಾಕೊಬೋದು. ಈ ಚಾರ್ಜಿಂಗ್ ಯೂನಿಟಲ್ಲಿ 8 hours ಆಗುತ್ತೆ. ಓಕೆ. ಆಮೇಲೆ ಸಪೋಸ್ ಇನ್ ಕೇಸ್ ಈಗ ಮನೆ ಯಾರ್ದಾದ್ರು ಅಪಾರ್ಟ್ಮೆಂಟ್ ಇರುತ್ತೆ ಅಂದ್ಕೊಳ್ಳಿ, ತುಂಬ ಮೇಲ್ಗಡೆ ಇರ್ತಾರೆ, ಅವ್ರಿಗೆ ಕೆಳಗಡೆ ಪಾರ್ಕಿಂಗಲ್ಲಿ ಅಲ್ಲೇ. ಸೊ ಯೂಶಲಿ ಅಪಾರ್ಟ್ಮೆಂಟ್ಸು, ಫ್ಲ್ಯಾಟ್ಸಲ್ಲಿ ಏನಾಗುತ್ತೆ ಅಂದರೆ ಎಲ್ಲರದು ಮೀಟರ್ ಬಾಕ್ಸಸ್ಸು ಬೇಸ್ಮೆಂಟಲ್ಲಿರುತ್ತೆ. ಸೊ ಅಲ್ಲಿಂದ ಅವ್ರದ್ದೇನು ಡೆಡಿಕೇಟೆಡ್ ಪಾರ್ಕಿಂಗ್ ಸ್ಲಾಟ್ ಇರುತ್ತೆ ಅಥವಾ ಪಾರ್ಕಿಂಗ್ ಜಾಗ ಇರುತ್ತೆ. ಸೊ ಅವ್ರ ಮೀಟರ್ ಬಾಕ್ಸಿಂದ ಕನೆಕ್ಷನ್ ತೊಗೊಂಬಂದು ಅವ್ರ ಡೆಡಿಕೇಟೆಡ್ ಪಾರ್ಕಿಂಗ್ ಪ್ಲೇಸಲ್ಲಿ ಚಾರ್ಜರ್ ಫಿಕ್ಸ್ ಮಾಡಿಕೊಡ್ತೀವಿ. ಓಕೆ ಓಕೆ.
ಆ್ಯಂಡ್ ಇದು ಬಂದು ಸ್ಪೇರ್ ವೀಲು ಅಷ್ಟೇ 14 ಇಂಚ್ ಬರುತ್ತೆ. ಇದು ಏನಕ್ಕೆ ಇಲ್ಲಿದೆ ಅಂದರೆ ಟಿಗೋರಲ್ಲಿ ಮಾತ್ರ ಬ್ಯಾಟ್ರಿ ನಮಗೆ ಸ್ಪೇರ್ ವೀಲ್ ಪ್ಲೇಸಲ್ಲಿರುತ್ತೆ. ಓಕೆ. ಸೊ ಹಾಗಾಗಿ ಸ್ವಲ್ಪ ಬೂಟ್ ಕಂಜೆಷನ್ ಆಗುತ್ತೆ, ಬಟ್ ಬ್ಯಾಟ್ರಿ ಸೇಫ್ ಆಗಿರುತ್ತೆ. ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ನೆಕ್ಸಾನ್ಗೆ ಹಾಕ್ದಂಗೆ ಕೆಳಗೆ ಹಾಕೋಕ್ಕಾಗಲ್ಲ. ನೆಕ್ಸಾನ್ಗೆ ಬಂದು ಚಾಸಿಸ್ ಮೇಲಿರುತ್ತೆ ಆ್ಯಂಡ್ ಅದ್ರ ಕೆಳಗಡೆ 4mm ಥಿಕ್ನೆಸ್ ಪ್ಲೇಟ್ ಹಾಕಿರ್ತೀವಿ ಬ್ಯಾಟ್ರಿ ಪ್ರೊಟೆಕ್ಷನ್ಗೆ. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸೇ ಕಮ್ಮಿ ಇರೋದ್ರಿಂದ ಅದು ಕೊಟ್ಟರೆ ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಗುತ್ತೆ ಅಂತ ಬ್ಯಾಟ್ರಿನ ಬೂಟಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೇರ್ ವೀಲ್ನ ಸೈಡಲ್ಲಿ ಕೊಟ್ಟಿದ್ದಾರೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ. ಸೊ ನಿಮ್ಗೆ ಯೂಶಲಿ ಹರ್ಮಾನ್ ಇನ್ಫೋಟೈನ್ಮೆಂಟ್ ಏನು ಬರುತ್ತೆ 6 ಇಂಚ್ದು, ಅದರಲ್ಲೇ ಡಿಸ್ಪ್ಲೇ ಆಗುತ್ತೆ ನಿಮಗೆ ರಿವರ್ಸ್ ವಿತ್ ಗೈಡೆನ್ಸು. ಮತ್ತು ಇದು LED ಟೈಲ್ ಲ್ಯಾಂಪು, ಬ್ರೇಕಿಂಗ್ ಲ್ಯಾಂಪ್ ಇದು. ಮತ್ತು ಶಾರ್ಕ್ ಫಿನ್ ಆ್ಯಂಟನಾ ಬರುತ್ತೆ ಇದಕ್ಕಾದರೆ. ಸೊ ನಾರ್ಮಲ್ ನಮ್ಮ ಮಿಡ್ ವೇರಿಯಂಟ್ಗೆ ಹೋಗ್ತೀವಿ ಅಂದರೆ ನಮಗೆ ರೆಗ್ಯುಲರ್ ಆ್ಯಂಟನಾಸ್ ಬರುತ್ತೆ. 2D ಸ್ಟೀರಿಯೋ ಟೈಪ್ಗೆ ಯಾವ ಥರ ಬೇಕು ಆ್ಯಂಟನಾಸ್ ಅದು ಬರುತ್ತೆ. ಮೇಯ್ನು ಚಾರ್ಜಿಂಗ್ ಯಾವ ಥರ ಹಾಕೋದು ಅಂತಾರೆ. ಸೊ ಅದಕ್ಕೆ ಇದು ಬಂದು ಸ್ಲೋ ಚಾರ್ಜಿಂಗ್ ಯೂನಿಟ್ಟು. ಓಕೆ. ಸೊ ಇದಕ್ಕೆ ನಾವೇನು ಮನೆಯಲ್ಲಿ ಎಕ್ಸ್ಟ್ರಾ ಚಾರ್ಜಿಂಗ್ ಕಿಟ್ ಕೊಡ್ತೀವಿ, ಸೊ ಅದು ಇದಕ್ಕೆ ಮಾತ್ರ ಫಿಟ್ ಆಗುತ್ತೆ. ಸೊ ಇದು ಸ್ಲೋ ಚಾರ್ಜಿಂಗ್ ಯೂನಿಟ್ಟು. ಸೊ ಫಾಸ್ಟ್ ಚಾರ್ಜಿಂಗ್ ಯೂನಿಟ್ ಬಂದು ಈ ಹೋಲ್ ಜಾಗ ಏನಿದೆ ಇದ್ರ ಥರ ಒಂದು ಗನ್ ಬರುತ್ತೆ. ಸೊ ಫಿಕ್ಸ್ ಮಾಡಿ ಚಾರ್ಜ್ ಮಾಡೋದು. ಅದು ನಮಗೆ ಚಾರ್ಜಿಂಗ್ ಸ್ಟೇಷನ್ಸಲ್ಲಿ ಮಾತ್ರ ಸಿಗೋದು. ಆ್ಯಂಡ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಸುಮಾರು ಜನ ಕೇಳ್ತಾರೆ, ಇವಾಗ ಓವರ್ ನೈಟ್ ಚಾರ್ಜ್ಗೆ ಹಾಕಿರ್ತೀವಿ, ಸೊ ಯಾರಾದರೂ ಚಾರ್ಜರ್ ಕದ್ಬಿಟ್ರೆ ಅಥವಾ ಏನಾದರೂ ಮಿಸ್ಯೂಸ್ ಮಾಡಿದ್ರೆ ಅಂತ. ಆ ಥರ ಏನೂ ಆಗಲ್ಲ, ಯಾಕಂದರೆ ಒನ್ಸ್ ಚಾರ್ಜಿಂಗ್ಗೆ ಹಾಕಿ ಪ್ಲಗಿನ್ ಮಾಡಿದ ತಕ್ಷಣ ಆ ಲಾಕಿಂಗ್ ಸಿಸ್ಟಮ್ ಆಗಿಬಿಡುತ್ತೆ ಇದರಲ್ಲಿ. ಚಾರ್ಜರ್ ಇದ್ರೊಳಗೆ ಲಾಕ್ ಆಗಿರುತ್ತೆ. ಸೊ ಚಾರ್ಜ್ ಆದಮೇಲೆ ನಾವು ವೆಹಿಕಲ್ ಅನ್ಲಾಕ್ ಮಾಡಿ ಒಳಗಡೆ ಅನ್ಲಾಕ್ ಬಟನ್ ಇದೆ, ಚಾರ್ಜಿಂಗ್ ಅನ್ಲಾಕ್ ಬಟನ್ನು, ಅದನ್ನು ಪ್ರೆಸ್ ಮಾಡಿ 5 to 10 ಸೆಕೆಂಡ್ಸ್ ಆಗೋ ತನಕ ಇದು ಅನ್ಲಾಕ್ ಆಗಲ್ಲ. ಸೊ ಯಾವುದೇ ಥರ ಚಾರ್ಜಿಂಗ್ ಆಗಬೇಕಾದ್ರೆ ಓವರ್ ನೈಟು, ಸೊ ನಾವು ಮಲಗಿರ್ತೀವಿ, ಏನು ಮಾಡೋದು ಗೊತ್ತಾಗಲ್ಲ ಅಂದಾಗ, ಸೊ ನೋ ವಿ ನೀಡ್ ಟು ವರಿ, ಇಟ್ ವಿಲ್ ಬಿ ಲಾಕ್ಡ್. ಓಕೆ ಸರ್, ಇಸ್ ಇಟ್ ರೆಕಮೆಂಡೆಡ್ ಟು ಪುಟ್ ಚಾರ್ಜ್ ಫಾರ್ ಓವರ್ ನೈಟ್? ಓಕೆನಾ ಅದು? ಅಥವಾ ಓವರ್ ನೈಟ್ ಚಾರ್ಜಿಂಗ್ ಏನಾಗಲ್ಲ, ಬಿಕಾಸ್ ನಿಮಗೆ ಒನ್ಸ್ ಫುಲ್ಲಿ ಚಾರ್ಜ್ ಆದ ತಕ್ಷಣ ಕಟ್ ಆಫ್ ಆಗಿಬಿಡುತ್ತೆ. ಓವರ್ ಚಾರ್ಜ್ ಆಗಲ್ಲ ವೆಹಿಕಲ್ಲು. ಓಕೆ. ಕಂಪ್ಲೀಟಾಗಿ ಡೌನ್ ಆದಾಗ ಆದಮೇಲಿಂದ ಕಂಪ್ಲೀಟಾಗಿ 100% ಚಾರ್ಜ್ ಮಾಡೋದು ಅಥವಾ? ಸೊ ಯೂಶಲಿ ವೆಹಿಕಲಲ್ಲಿ 25% ಬಂದ ತಕ್ಷಣ ಸ್ಪೋರ್ಟ್ಸ್ ಮೋಡ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. ಏನಕ್ಕೆ ಅಂದರೆ 25% ಇದ್ದಾಗಲೂ ಸ್ಪೋರ್ಟ್ಸ್ ಮೋಡಲ್ಲಿ ರನ್ ಮಾಡಿದ್ರೆ ಆ್ಯಸ್ ಯೂಶುವಲ್ ಸ್ಪೋರ್ಟ್ಸಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಯಾಕಂದರೆ ಟಾರ್ಕ್ ಜಾಸ್ತಿ ರಿಲೀಸ್ ಆಗುತ್ತೆ ಮತ್ತು ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ 25 ಬಂದ ತಕ್ಷಣ ರಿಸರ್ವ್ ಮೋಡ್ಗೆ ಹೋಗುತ್ತೆ ಆ್ಯಂಡ್ ವೆಹಿಕಲ್ ರನ್ ಆಗುತ್ತೆ. AC ಲೋವರಲ್ಲಿರುತ್ತೆ, ಕೂಲಿಂಗ್ ಇರುತ್ತೆ, ಲೋವರಲ್ಲಿರುತ್ತೆ ಆ್ಯಂಡ್ ವೆಹಿಕಲ್ ರನ್ ಆಗ್ತಾ ಇರುತ್ತೆ. ಬಟ್ ರೆಕಮೆಂಡೆಡ್ ಪರ್ಸೆಂಟೇಜ್ ಫಾರ್ ಚಾರ್ಜಿಂಗ್ ಇಸ್ 20%. ಸೊ 0 ಆದಾಗಲೂ ಚಾರ್ಜ್ ಮಾಡ್ಬೋದು, ಏನೂ ಇಶ್ಯೂಸ್ ಇಲ್ಲ. ಬಟ್ ವಿ ರೆಕಮೆಂಡ್ ಟು ಚಾರ್ಜ್ ಬಿಟ್ವೀನ್ 15 to 20%. ಅಲ್ಲಿಂದ ಅಪ್ ಟು 20 to 100%. ಇಟ್ ವುಡ್ ಟೇಕ್ 8 hours ಫಾರ್ ಸ್ಲೋ ಚಾರ್ಜಿಂಗ್. ಆಮೇಲೆ ಯೂಶಲಿ ರನ್ನಿಂಗ್ ಕಾಸ್ಟು ಬಗ್ಗೆ ಮೇಯ್ನ್ ನಾವು ಥಿಂಕ್ ಮಾಡ್ತೀವಿ. EV ವೆಹಿಕಲ್ಸ್ ಆರ್ ಪೆಟ್ರೋಲ್ ವೆಹಿಕಲ್ಸ್ಗೆ ಹೋಗ್ಬೇಕಾದ್ರೆ ರನ್ನಿಂಗ್ ಕಾಸ್ಟ್ ಬಗ್ಗೆ ಥಿಂಕ್ ಮಾಡ್ತೀವಿ. ಸೊ ಪೆಟ್ರೋಲ್ ವೆಹಿಕಲ್ಸಲ್ಲಿ ಇವಾಗಿನ ಕರೆಂಟ್ ಪೆಟ್ರೋಲ್ ಪ್ರೈಸ್ 100 ರೂಪೀಸ್ ಏನೋ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ 9 to 10 ರೂಪೀಸ್ ಬೀಳುತ್ತೆ ಪರ್ ಕಿಲೋಮೀಟರು ಪೆಟ್ರೋಲ್ ಆದರೆ. ಸೊ ಇನ್ ಕೇಸ್ ಇಫ್ ಇಟ್ಸ್ EV 80 ಪೈಸಾ ಬೀಳುತ್ತೆ ಅಷ್ಟೇ. 80 ಪೈಸಾ, 1 ರೂಪಾಯಿಗಿಂತ ಕಮ್ಮಿ. ಆ್ಯಂಡ್ ನಾವು ಮೇಂಟೆನೆನ್ಸ್ ಕಾಸ್ಟು ಎಲ್ಲ ನೋಡಿಕೊಂಡ್ರು ನಮಗೆ 1 ರೂಪಾಯಿ ಬೀಳ್ಬೋದು ಅಷ್ಟೇ, ಹಾರ್ಡ್ಲಿ. ಅದ್ರ ಮೇಲೆ ಜಾಸ್ತಿ ಹೋಗಲ್ಲ. ಆ್ಯಂಡ್ ಆಗಲೇ ಹೇಳ್ದಂಗೆ ಡೈಲಿ ಮೇಂಟೆನೆನ್ಸ್ ಏನಿರಲ್ಲ. ಸೊ ಜಸ್ಟ್ ಚಾರ್ಜ್ ಮಾಡೋದು, ರನ್ ಮಾಡೋದು. ಆ್ಯಂಡ್ ಪೆಟ್ರೋಲ್ಗೆ ಯೂಶ್ವಲಿ ಮಂತ್ಲಿ ನಾವು ನೋಡ್ತೀವಿ ಅಂದರೆ ಎಕ್ಸಾಂಪಲ್ 50 ಕಿಲೋಮೀಟರ್ಸ್ ಓಡಾಡ್ತಾರೆ ಯಾರಾದರೂ ಒಬ್ರು ಅಂದರೆ. ಸೊ ಡೈಲಿ ಅಪ್ ಆ್ಯಂಡ್ ಡೌನ್ 50 ಕಿಲೋಮೀಟರ್ಸ್ ಓಡಾಡ್ತಾರೆ ಅಂದರೆ ಅವ್ರಿಗೆ ವಾರದಲ್ಲಿ ಒಂದು 4 ರಿಂದ 5 ದಿನ ಓಡಿಸ್ಬೋದು EV ಗಾಡಿನ. ಸೊ ಇಫ್ ಇಟ್ಸ್ ಅ ಪೆಟ್ರೋಲ್ ವೆಹಿಕಲ್ ಅವ್ರು ಎಸ್ಪೆಷಲಿ ಅದಕ್ಕೋಸ್ಕರನೇ ಒಂದು 3,000 to 4,000 ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಆರ್ ಡೀಸೆಲ್. ಆ್ಯಂಡ್ ಆ್ಯನ್ಯುವಲ್ ಮೇಂಟ್ ಅಂದರೆ ಮಂತ್ಲಿಗೆ ಓವರ್ ಆಲ್ ಅವ್ರು ಫಾಸ್ಟ್ ಚಾರ್ಜಿಂಗೇ ಮಾಡ್ತಾರೆ ಅಂದರೆ 1,500 to 2,000 ಬೀಳುತ್ತೆ ಅಷ್ಟೇ. ಸೊ ಪೆಟ್ರೋಲ್ ಡೀಸೆಲ್ ಆದರೆ 10,000 to 11,000 ಬೀಳುತ್ತೆ ಮಂತ್ಲಿ ಬರೀ ಪೆಟ್ರೋಲ್ಗೆ ಅಥವಾ ಡೀಸೆಲ್ಗೆ ಮಾತ್ರ. ಈಗ ಸಪೋಸ್ ಯಾರಾದರೂ EV ತೊಗೋಬೇಕು ಅಂದರೆ ಅವ್ರಿಗೆ ಏನು ಬೆನಿಫಿಟ್ ಸಿಗುತ್ತೆ ಗೌರ್ಮೆಂಟಿಂದ? ಏನಾದ್ರು ಟ್ಯಾಕ್ಸ್ ಅಥವಾ ಸಬ್ಸಿಡಿ ಈ ಥರದ್ದು ಏನಾದ್ರು ಬೆನಿಫಿಟ್ಸ್ ಏನಾದ್ರು ಸಿಗುತ್ತೆ? ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಸರ್. ಸೊ ಸಬ್ಸಿಡಿ ಅಂತ ಏನೂ ಇಲ್ಲ ಗೌರ್ಮೆಂಟ್ ಕಡೆಯಿಂದ, ಬಟ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಜನಕ್ಕೆ. ಸೊ ಎಕ್ಸಾಂಪಲ್ ಅವ್ರೇನು ವೆಹಿಕಲ್ ಮೇಲೆ ಓವರ್ ಆಲ್ ಇಂಟ್ರೆಸ್ಟ್ ಅಮೌಂಟ್ ಏನು ಪೇ ಮಾಡ್ತಾರೆ ಅದರಲ್ಲಿ ಅವರು ಅಪ್ ಟು 1.5 lakhs ತನಕ ಕ್ಲೈಮ್ ಮಾಡ್ಕೊಬೋದು ಇನ್ ರಿಟರ್ನು.
ಸೊ ಎಕ್ಸಾಂಪಲ್ ಇವಾಗ ಯಾರಾದರೂ ಕಸ್ಟಮರ್ ಒಂದು 2 ಲಕ್ಷ ಓವರಾಲ್ 13 ಲ್ಯಾಕ್ಸ್ಗೆ ಹೋಗಿರ್ತಾರೆ ಅಂದರೆ, ಸೊ ಇಂಟ್ರೆಸ್ಟ್ ರೇಟ್ ಏನಾದರೂ 2 ಲಕ್ಷ ಬಂದರೆ ಅದರಲ್ಲಿ 1.5 ಲಕ್ಷ ತನಕ ಅವ್ರು ರಿಟರ್ನ್ ಕ್ಲೈಮ್ ಮಾಡ್ಕೊಬೋದು ಇಂಟ್ರೆಸ್ಟ್ ಅಮೌಂಟಲ್ಲಿ, ಲೋನ್ ಇಂಟ್ರೆಸ್ಟ್ ಅಮೌಂಟಲ್ಲಿ. ಸೊ ಅವ್ರಿಗೆ ಅದೊಂದು ಪೀರಿಯಡ್ ಏನಿರುತ್ತೆ ಅದೇ ಇಟ್ ವಿಲ್ ಬಿ ಲೈಕ್ ಅವ್ರು ಬರೀ ಪ್ರಿನ್ಸಿಪಲ್ ಅಮೌಂಟ್ ಪೇ ಮಾಡಿರ್ತಾರೆ ಅಷ್ಟೇ. ಆಮೇಲೆ ಬ್ಯಾಂಕ್ಸ್ ಕಡೆಯಿಂದ ತುಂಬ ಕೋಆಪ್ರೇಷನ್ ಸಿಗ್ತಾ ಇದೆ. ಏನಂದರೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಇವಾಗ 100% ಆನ್ ರೋಡ್ ಫಂಡಿಂಗ್ ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ಇವಾಗ ಸಿಬಿಲ್ ಸ್ಕೋರ್ ಏನಾದ್ರು 750+ ಎಲ್ಲ ಇದೆ ಅಂದರೆ, ಸೊ ಇ ವಿ ವೆಹಿಕಲ್ಸಿಗೆ ಮಾತ್ರ ಎಸ್ಪೆಷಲಿ 100% ಆನ್ ರೋಡ್ ಫಂಡಿಂಗ್ ಕೊಡೋಕ್ಕೆ ರೆಡಿ ಇದ್ದಾರೆ ಬ್ಯಾಂಕ್ಸ್ ಅವರು. ಹಾಂ, ಇವಾಗ SBI ಮತ್ತು PNB ಇದೆ. SBIಯಲ್ಲಿ ಬಂದು ಲೋ ರೇಟ್ ಆಫ್ ಇಂಟ್ರೆಸ್ಟ್ ವಿತ್ ಅಪ್ ಟು 7 years ಟೆನ್ಯೂರ್ ಇರುತ್ತೆ. PNBಲಿ ಬಂದು 6.65 7% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಮತ್ತು ದೇ ಹ್ಯಾವ್ ದ ಲಾಂಗೆಸ್ಟ್ ಟೆನ್ಯೂರ್, ಅದು 10 ವರ್ಷದ ತನಕ ಇದೆ ಅವ್ರ ಹತ್ರ ಟೆನ್ಯೂರು. ಆ್ಯಂಡ್ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಅದೇ ಹೇಳ್ದಂಗೆ 100% ಆನ್ ರೋಡ್ ಫಂಡಿಂಗ್ ಆಗುತ್ತೆ. ಯೂಶ್ವಲಿ ನಮಗೆ ಫ್ಯೂಯಲ್ IC ಇಂಜಿನ್ ಕಮರ್ಷನ್ ಏನು ವೆಹಿಕಲ್ ಬರುತ್ತೆ, ಫ್ಯೂಯಲ್ದು ಪೆಟ್ರೋಲ್ ಡೀಸೆಲ್, ಅದ್ರದ್ದು ನಾವು ಇಂಜಿನ್ ನೋಡ್ತೀವಿ, ಇಷ್ಟು ಲೀಟರ್ ಇಂಜಿನ್ನು ಮತ್ತು ಕೂಲೆಂಟು ಇದನ್ನು ನೋಡ್ತೀವಿ. ಬಟ್ EVನಲ್ಲಿ ನಮಗೆ ಏನೇನು ಆಪ್ಷನ್ ಸಿಗುತ್ತೆ ಅಂಡರ್ ಬೋನೆಟಲ್ಲಿ? ಸೊ ನಾರ್ಮಲ್ ವೆಹಿಕಲ್ಸ್ಗಂದರೆ ಜನಕ್ಕೆ ಒಂದು ಇಂಜಿನ್ ಬರುತ್ತೆ, ಆಲ್ಟರ್ನೇಟರ್ ಬರುತ್ತೆ, ಸ್ಟಾರ್ಟರ್ ಮೋಟರ್ ಬರುತ್ತೆ, ಇದೆಲ್ಲ ಒಂದು ಐಡಿಯಾ ಇರುತ್ತೆ. ಬಟ್ EVಲಿ ಏನು ಬರುತ್ತೆ ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ಇದರಲ್ಲಿ ಬಂದು ಮೋಟಾರ್ ಬರುತ್ತೆ ಮೇಯ್ನ್, ಏನು ಯಾವುದ್ರ ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ರನ್ ಆಗುತ್ತೋ ಆ ಮೋಟಾರ್ ಇರುತ್ತೆ. ಸೊ ಈ ಮೋಟಾರ್ನ ಬಂದು PMS ಮೋಟಾರ್ ಅಥವಾ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರನಸ್ ಮೋಟಾರ್ ಅಂತೀವಿ. ಸೊ ಇದೇ ಮೋಟಾರು. ಆ್ಯಂಡ್ ಇದು ಬಂದು ವಿಂಡ್ಶೀಲ್ಡು, ಇದು ಕೂಲೆಂಟು, ಇದು ಮತ್ತು ಇದು ಕೂಲೆಂಟು, ಯಾವುದು ಬ್ಯಾಟ್ರಿ ಮತ್ತು ಮೋಟಾರ್ ಯೂಸ್ ಮಾಡ್ತೀವಿ. ಸೊ ಇದು ಬ್ರೇಕ್ ಫ್ಲೂಯಿಡು. ಸೊ EV ಜಿಪ್ಟ್ರಾನ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಜಿಪ್ಟ್ರಾನ್ ಅನ್ನೋದು ಬಂದು ವೆಹಿಕಲ್ ಯೂಸ್ ಮಾಡಿರೋ ಟೆಕ್ನಾಲಜಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ಜಿಪ್ಟ್ರಾನ್ ಟೆಕ್ನಾಲಜಿ. ಮತ್ತು ಇದು ಬಂದು ನಾರ್ಮಲ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ. ಸೊ ಮೇಯ್ನ್ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಬಂದು ವೆಹಿಕಲ್ ರನ್ನಿಂಗ್ಗೆ ಮತ್ತು AC ಗೆ ಯೂಸ್ ಆಗುತ್ತೆ. ಈ ಬ್ಯಾಟ್ರಿ ಬಂದು ಬೇರೆ ಎಲೆಕ್ಟ್ರಿಕಲ್ಸಿಗೆ ಯೂಸ್ ಆಗುತ್ತೆ, ಲೈಕ್ ಲೈಟಿಂಗ್ಸು, ಫಾಗ್ ಲ್ಯಾಂಪ್ಸು, ಕ್ರ್ಯಾಂಕಿಂಗು, ಇದಕ್ಕೆಲ್ಲ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಕ್ವಶನ್ ಕೇಳ್ತಾರೆ ಅಂದರೆ, ಇವಾಗ ನಾವು ತುಂಬ ದಿನ ನಿಲ್ಲಿಸ್ಬಿಟ್ಟಿದ್ರೆ ಏನಾಗಲ್ವಾ? ಸೊ ದಟ್ ಈಸ್ ದ ಮೇನ್ ಕ್ವಶನ್. ನಾರ್ಮಲ್ ವೆಹಿಕಲ್ಸಲ್ಲಿ ನಮ್ಗೆ ಇದೊಂದೇ ಬ್ಯಾಟ್ರಿ ಇರೋದು. ಸೊ ಇದು ನಾವು ನೆಗೆಟಿವ್ ಟರ್ಮಿನಲ್ ಏನಾದರೂ ಅನ್ಪ್ಲಗ್ ಮಾಡಿ ಇಟ್ಟಿಲ್ಲ ಅಂದರೆ ಸೊ ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ಈ ವೆಹಿಕಲಲ್ಲೂ ಅದೇ ಥರ. ಸೊ ನೆಗೆಟಿವ್ ಟರ್ಮಿನಲ್ ಅನ್ಪ್ಲಗ್ ಮಾಡಿಲ್ಲ ಅಂದರೆ ಬ್ಯಾಟ್ರಿ ಡೌನ್ ಆಗುತ್ತೆ. ಬಟ್ ಇಟ್ ಡಸಂಟ್ ಅಫೆಕ್ಟ್ ಆರ್ ಲಿಥಿಯಮ್ ಅಯಾನ್ ಬ್ಯಾಟ್ರಿ. ಸೊ ನಾವು ಲಾಂಗ್ ಡ್ಯೂರೇಷನ್ ಏನಾದ್ರು ನಿಲ್ಲಿಸ್ತೀವಿ ಅಂದರೆ ಪ್ರಯರ್ಲಿ ಒಂದು 1/2 an hour ಆನ್ ಮಾಡಿ ವೆಹಿಕಲ್ ರನ್ನಿಂಗಲ್ಲಿ ಬಿಟ್ಟು ಆಮೇಲೆ ಆಫ್ ಮಾಡಬೇಕು. ಬಟ್ ಹೌ ಲಾಂಗ್ ಯು ಕ್ಯಾನ್ ಕೀಪ್ ಇಟ್ ಐಡಲ್? ಸೊ ನಾರ್ಮಲಿ ಯು ಕ್ಯಾನ್ ಕೀಪ್ ಇಟ್ ಫಾರ್ 1 to 2 months. 1 to 2 months ಐಡಲ್ ಇಡ್ಬೋದು. ಬಟ್ ಏನು ಅಂದರೆ ನೆಗೆಟಿವ್ ಟರ್ಮಿನಲ್ ಒಂದು ಡಿಸ್ಕನೆಕ್ಟ್ ಮಾಡಿರಬೇಕು. ಅದು ಡಿಸ್ಕನೆಕ್ಟ್ ಮಾಡಿಲ್ಲ ಅಂದರೆ ಮೇಯ್ನ್ ಕ್ರ್ಯಾಂಕಿಂಗ್ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಸೊ ಅದು ಬಂದ ತಕ್ಷಣ ಅದು ಮತ್ತೆ ಯೂಸ್ ಮಾಡೋಕ್ಕೆ ಹೋದಾಗ ವರ್ಕ್ ಆಗೋಲ್ಲ, ಡೌನ್ ಆಗಿರುತ್ತೆ, ಜಂಪ್ ಸ್ಟಾರ್ಟ್ ಮಾಡಬೇಕು. ಸೊ ಅದನ್ನು ಬಿಟ್ಟು ಲಿಥಿಯಮ್ ಅಯಾನ್ ಬ್ಯಾಟ್ರಿ ಏನಾಗಲ್ಲ ಅಂದರೆ ಒಂದು ಸ್ವಲ್ಪ ಡ್ರೈನ್ ಆಗಿರುತ್ತೆ ಅಷ್ಟೇ. ಸೊ ಹ್ಯೂಜ್ ಅಮೌಂಟಲ್ಲಿ ಏನು ಡ್ರೈನ್ ಆಗಿಲ್ಲ, ಹಾರ್ಡ್ಲಿ ಒಂದು 3 to 4% ಡ್ರೈನ್ ಆಗಿರುತ್ತೆ. ನನ್ನ ಹೆಸರು ಅಕ್ಷಯ್ ಅಂತ. ನಾನು ಬಂದು ಬನ್ನರ್ಘಟ್ಟ ರೋಡ್ ಅರ್ಕೆರೆ ಸಿಗ್ನಲ್ ಹತ್ತಿರೋ ಟಾಟಾ ಮೋಟರ್ಸ್ ಕೀ ಶೋರೂಮಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ನೀವೇನಾದರೂ EV ವೆಹಿಕಲ್ಸ್ ಡೆಡಿಕೇಟೆಡಾಗಿ ತೊಗೊಬೇಕು ಅಂತ ಇದ್ದರೆ ಡಿಸ್ಪ್ಲೇಲಿ ನನ್ನ ನಂಬರ್ ರನ್ ಆಗ್ತಾ ಇದೆ, ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಫೀಲ್ ಫ್ರೀ ಟು ಕಾಲ್ ಮೀ. ಐ ಆಮ್ ಅವೈಲಬಲ್ ಅಟ್ ಎನಿ ಟೈಮ್ ಇನ್ ಬನ್ನರ್ಘಟ್ಟ ರೋಡ್ ಶೋರೂಮ್. ಥ್ಯಾಂಕ್ ಯು ಅಕ್ಷಯ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಸೊ ಬ್ಯುಸಿ ಇದ್ರಿ, ನಾನು ಬಂದಾಗಿಂದ 1 hour ವೆಯ್ಟ್ ಮಾಡ್ತಾಯಿದ್ದೆ. ಸಾಕಷ್ಟು ಜನ ಬಂದು ಗುಡ್ ಟು ನೋ ದಟ್ ತುಂಬ ಜನ ಬಂದು EV ಕೇಳ್ತಾಯಿದ್ರು. EV ಕೇಳಿ ಅವ್ರಿಗೂ ಇಂಟ್ರೆಸ್ಟ್ ಇದ್ದು, ಹೀಗೆ ನೆಕ್ಸ್ಟ್ ಬಂದಾಗಲೂ ನೆಕ್ಸ್ಟ್ ಒನ್ EV ಬಂದಾಗ ಸೊ ನಿಮ್ಮ ಕಡೆಯಿಂದ ನನಗೆ ಮತ್ತೆ ಇನ್ನೊಂದು ಹೆಲ್ಪ್ ಬೇಕಾಗುತ್ತೆ ರಿವ್ಯೂ ಮಾಡೋದಕ್ಕೆ. ಸೊ ಹಾಗಾದ್ರೆ ಸಿಗೋಣ. ಅಲ್ಲಿ ತನಕ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಈ ವಿಡಿಯೋ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಕನ್ನಡದಲ್ಲಿ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾರ್ಯಾರಿಗೆ EV ತೊಗೋತಿದ್ದಾರೆ, ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ಫ್ಯಾಮಿಲಿ ಯಾರಾಗಿದ್ದರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ತಿಳ್ಕೊತಾರೆ. ಥ್ಯಾಂಕ್ ಯು ಅಕ್ಷಯ್ ಸರ್. ಮತ್ತೆ ಸಿಗೋಣ ಹಾಗಿದ್ರೆ. ಬಾಯ್ ಬಾಯ್.